ಎಲ್ಲರಿಗೂ ಜಾನು ಸ್ನೇಹ ಲೋಕ ಚಾನಲ್ಗೆ ಸ್ವಾಗತ. ಕೃಷಿ ಮೇಳದ ಇನ್ನು ಸ್ವಲ್ಪ ಭಾಗ ಉಳಿದಿತ್ತು, ಅದನ್ನೇ ಇಲ್ಲಿ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇಷ್ಟೇ, ಇನ್ಯಾವುದೂ ಇರೋದಿಲ್ಲ. ಮತ್ತು ನಾನಲ್ಲಿ ಮುಂದೆ ಹೋದಂಗೆ ನನಗೆ ಕಾಣಿಸಿದ್ದು ರೆಕ್ಕೆ ಅವರೆ ಅಂತ. ಇದೇನಪ್ಪ ಇದು ರೆಕ್ಕೆ ಅವರೆ, ನಾನು ಫಸ್ಟ್ ಟೈಮ್ ಕೇಳ್ತಾ ಇದ್ದೀನಿ ಅಂತ ಹೇಳಿ ನೋಡಿದ್ರೆ ಅದೊಂಥರ ಜಿಗ್ಜಾಗ್ ಶೇಪಲ್ಲಿತ್ತು. ಅದ್ರ ಬಗ್ಗೆ ವಿಚಾರಿಸಿದ್ದಕ್ಕೆ ಅವ್ರು ಹೇಳಿದ್ರು ಅದು ಬೆಂಡೆಕಾಯಿ ಥರ ಇರುತ್ತೆ, ಹಾಗೆ ತಿನ್ಬೋದು ಅದನ್ನು, ಇಲ್ಲ ಬೆಂಡೆಕಾಯಿ ಥರ ಫ್ರೈ ಕೂಡ ಮಾಡ್ಬೋದು ಅಂತ ಹೇಳಿದರು. ಅದು ನಂಗೆ ತುಂಬ ಇಷ್ಟವೂ ಆಯಿತು. ಬಟ್ ಅದಿನ್ನೂ ಜಾಸ್ತಿ ಇರಲಿಲ್ಲ ತೊಗೊಳ್ಳೋಣ ಅಂದರೆ. ನೋಡಿ ಆ ಸೂರ್ಯಕಾಂತಿ ಹೇಗೆ ಆ ಕಡೆ ಸೂರ್ಯನ ದಿಕ್ಕಲ್ಲೇ ಇರುತ್ತೆ ಅನ್ನೋದಕ್ಕೆ ನಾನು ಉಲ್ಟಾ ಬಂದು ತೋರಿಸ್ತಾ ಇದ್ದೀನಿ. ಹಾಗೆ ಅದಕ್ಕಿಂತ ಮುಂದೆ ಬಂದಮೇಲೆ ದಂಟು ಇದನ್ನೆಲ್ಲ ಬೀಜಕ್ಕೆ ಮಾಡಿದರು. ಮತ್ತು ಹಾಗೆ ಒಂಚೂರು ಮುಂದೆ ಬರ್ತಿದ್ದಂಗೆ ಇದು ಬಂದ್ಬಿಟ್ಟು ಅದೇನೋ ಕಿನೋವಾ ಅಂತ. ಇದ್ರ ಬಗ್ಗೆ ನನಗೇನೂ ಗೊತ್ತಿಲ್ಲ, ನೋಡ್ತಾ ಇರೋದು ಕೂಡ ನಾನು ಫಸ್ಟ್ ಟೈಮೇ. ಹಾಗಾಗಿ ಇದನ್ನು ನೋಡಿದ್ರೆ ಸೇಮ್ ದಂಟು ಥರನೇ ಇತ್ತು. ಏನು ಸ್ಪೆಷಲ್ ಅನ್ನೋದ್ರ ಬಗ್ಗೆ ನಂಗೆ ಅಷ್ಟಾಗಿ ಗೊತ್ತಿರಲಿಲ್ಲ, ಅಲ್ಲಿ ಯಾರೂ ಇರಲಿಲ್ಲ ಕೇಳೋದಕ್ಕೆ. ಅಲ್ಲಿಂದ ಮುಂದೆ ಬಂದ್ವಿ. ಈ ಚಿಯಾ ಸೀಡ್ಸ್ ಅಂತ ಬರುತ್ತಲ್ಲ, ಅದರಲ್ಲಿ ಇದು ಕೆಂಪು ಸೀಡ್ಸ್ ಅಂತ. ಇದು ನೀವು ನೋಡಿರ್ತೀರ, ನಾನು ಇದು ನೋಡಿದ್ಮೇಲೆ ಗೊತ್ತಾಯ್ತು ನನಗೆ, ರೋಡ್ ಸೈಡೆಲ್ಲ ಗಿಡ ನೋಡಿದ್ದೀನಿ ಅಂತ. ಹಾಗೆ ಇದು ಬಂದ್ಬಿಟ್ಟು ಪಾಪಸ್ ಕಳ್ಳಿ ಅಂತಿದ್ವಲ್ಲ ನೋಡಿ, ಎಷ್ಟು ಚೆನ್ನಾಗಿದೆ ಅಂತ. ಅದನ್ನು ಕೂಡ ಇನ್ನೂ ಉಳಿಸ್ಕೊಂಡಿದ್ದಾರೆ ಇಲ್ಲಿ. ಹಾಗೆ ಅಲ್ಲಿಂದ ಒಂಚೂರು ಮುಂದೆ ಹೋಗ್ತಿದ್ದಂಗೆ ನಾನು ಆವಾಗಲೇ ಕೋಳಿಗಳ ಹತ್ರ ತುಂಬ ಜನ ಇದ್ರು, ನೋಡೋಕ್ಕಾಗಿರಲಿಲ್ಲ, ಅದಕ್ಕೆ ಅದೊಂದು ಕ್ಲಿಪ್ಪಿಂಗ್ ಕೂಡ ಕವರ್ ಮಾಡಿಕೊಂಡೆ. ಅಲ್ಲಿಂದ ಮುಂದೆ ಬಾತ್ಕೋಳಿಗಳು ಮತ್ತು ಗಿಳಿರಾಜ ಕೋಳಿಗಳು ಅಂತ ಹೇಳ್ತಾರಲ್ಲ, ಅದು ಕೂಡ ಇತ್ತು. ಹಾಗೆ ಅದರಿಂದ ಮುಂದೆ ಬಂದರೆ ಟ್ಯಾಕ್ಟರ್ಗಳ ಹತ್ರ ಯಾರು ಜನ ಕ್ರೌಡು ಕೂಡ ಕಡಿಮೆ ಆಗಿತ್ತು. ಟ್ರಾಕ್ಟರ್ಗಳೆಲ್ಲ ಒಂದೊಂದು ಬೆಲೆಗಳು ಇದೆಲ್ಲ ಇತ್ತು. ಅಲ್ಲಿ ಯಾರು ಬೇಕಾದರೂ ಹೋಗಿ ಕೂತ್ಕೊಂಡು ಅದ್ರ ಬಗ್ಗೆ ಡೀಟೇಲ್ಸ್ ತೊಗೋಬೋದಿತ್ತು. ಅದು ರೈತರಿಗೆ ಸಂಬಂಧಪಟ್ಟಿರೋದಾಗಿರೋದ್ರಿಂದ ಏನಾದರೂ ಉಪಯೋಗ ಆಗುತ್ತೆ ಅಂತ ನಾನು ಸುಮ್ಮನೆ ಒಂದು ಚಿಕ್ಕದಾಗಿ ಒಂದು ವಿಡಿಯೋ ಮಾಡಿದೆ. ಅದು ಮುಗಿಸ್ಕೊಂಡು ಮುಂದೆ ಬರ್ತಿದ್ದಂಗೆ ತುಂಬ ಚೆನ್ನಾಗಿ ಒಬ್ಬರು ಈ ಎತ್ತುಗಳನ್ನ ಕೆತ್ತನೆ ಮಾಡಿದರು. ಎತ್ತಿನ ಬಂಡಿ, ಅದಕ್ಕೊಂದು ಮುಂದೆಗಡೆ ಲಾಂದ್ರ, ಹಾಗೆ ಮಗು ಕೂತಿರೋದು, ಒಂದು ಕುಟುಂಬ ಹೋಗ್ತಾ ಇರೋದು, ಎಷ್ಟು ಚೆನ್ನಾಗಿ ಕ್ಲಿಯರಾಗಿ ಫಿನಿಶಿಂಗ್ ಎಷ್ಟು ಚೆನ್ನಾಗಿ ಮಾಡಿದರು ಅಂದರೆ ತುಂಬ ಇಷ್ಟ ಆಯಿತು. ಇದ್ರ ಬೆಲೆ ಕೇಳ್ತಿದ್ದಂಗೆ ಸುಮ್ಮನೆ ಸೈಲೆಂಟಾಗಿ ಬಂದುಬಿಟ್ಟೆ. ಇದು ಬಂದುಬಿಟ್ಟು 15,000 ರೂಪಾಯಿ ಅಂತೆ. ಅಂದರೆ ತುಂಬ ದೊಡ್ಡದು ಏನಿಲ್ಲ, ಚಿಕ್ಕದಾಗೇ ಇದೆ, ಅದು ತುಂಬ ಚೆನ್ನಾಗಿದೆ. ಎಲ್ಲರೂ ಹೀಗೆ ನನ್ನ ಚಾನಲ್ ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.